ತೆಗೆದುಕೊಳ್ಳಲೇ 20 ಕೋಟಿ ಹಣವನ್ನು. ಇದನ್ನು ತೆಗೆದುಕೊಂಡು ನಿನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದು ಕೊಟ್ಟು ಬಿಡು. ಬರೆದು ಕೊಡುತ್ತೇನೆ, ಆದರೆ ನನ್ನದೊಂದು ಕಂಡೀಷನ್. ಏನದು? ನನ್ನ 25 ಎಕರೆ ಬೇಡ ಶರತ್, ಅದರಲ್ಲಿರುವ ಒಂದು ಇಡೀ ಮಣ್ಣನ್ನು ತರುತ್ತೇನೆ. ನನ್ನ ಮಣ್ಣಿಗಿಂತ ನಿನ್ನ ಕೋಟಿ ಹಣ ಮೇಲಾದರೆ ನನ್ನ 25 ಎಕರೆ ಜಮೀನನ್ನು ನಿನಗೆ ಹಾಗೆ ಬರೆದು ಕೊಡುತ್ತೇನೆ. ಬಟ್ ನನ್ನ ಮಣ್ಣಿಗಿಂತ ನಿನ್ನ ದುಡ್ಡಿಗಿಂತ ನನ್ನ ಮಣ್ಣೇ ಮೇಲಾದರೆ ನೀನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಯಬೇಕಲ್ಲ. ಇಡೀ ಮಣ್ಣ ಲೇ ಕಾಳಿಂಗ, ಇದು ಈ ಕೋಟಿ ಒಡೆಗೆ ಸವಾಲ. ಹೋಗಿ ತೆಗೆದುಕೊಂಡು ಬರ್ಲಿ ಆ ನಿನ್ನ ಹಿಡಿ ಮಣ್ಣನ್ನು. ಹಾಗಾದರೆ ನಿಂತುಕೊಳ್ಳಿ. ಏನಿದು? ಮಣ್ಣು. ನಾವು ಕಾಲಲ್ಲಿ ತುಳಿಯುವ ಮಣ್ಣು. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಸರ್, ಈ ಭೂಮಿ ತಾಯಿ. ಈ ನಿನ್ನ ಮನೆಯಲ್ಲಿ ನಾನೊಂದು ಗೊಂಪಿ ಹಾಕುತ್ತೇನೆ, ಅದರ ಪಕ್ಕದಲ್ಲಿ ನೀನು ಹಣದ ಗೊಂಪಿಯನ್ನು ಹಾಕು. ಇದರಲ್ಲಿ ಯಾವುದು ಸ್ಥಿರವಾಗಿರುತ್ತದೆ ಎಂದು ನೋಡೋಣ, ಗೊತ್ತಾಗುತ್ತದೆ. ಅಲ್ಲಿ ನೋಡಲೇ ಕಾಳಿಂಗ, ನನ್ನ ಹಣದ ಮಧ್ಯ ನಿನ್ನ ಮಣ್ಣೇ ಅಡಗಿ ಹೋಯಿತು. ಸ್ವಲ್ಪ ತಾಳು ಶರತ್, ತೆಗೆದುಕೋ ಇದನ್ನ. ನಿನ್ನ ಕೈಯಲ್ಲಿ ಒಂದು ಬೆಂಕಿ ಪೊಟ್ಟಣವಿದೆ, ನನ್ನ ಕೈಯಲ್ಲಿ ಒಂದು ಬೆಂಕಿ ಪೊಟ್ಟಣವಿದೆ. ನಾನು ಮಣ್ಣಿನ ಒಡೆಯ, ನೀನು ಹಣದ ಒಡೆಯ. ನನ್ನ ಮಣ್ಣಿಗೆ ಬೆಂಕಿಯನ್ನು ನೀನು ಹಚ್ಚು, ನಿನ್ನ ಹಣಕ್ಕೆ ಬೆಂಕಿಯನ್ನು ನಾನು ಹಚ್ಚುತ್ತೇನೆ. ಹೇ, ಅದು ಹೇಗೆ ಸಾಧ್ಯ? ಮಣ್ಣಿಗೆ ಅಂದಾದ್ರೂ ಬೆಂಕಿ ಹತ್ತಲು ಸಾಧ್ಯವೇ? ಮಾತು ಕೊಟ್ಟಿದ್ಯಾ ಪ್ರತಾಪ್ ಗೌಡ? ಹಚ್ಚಿ ನೋಡು ನನ್ನ ಮಣ್ಣಿಗೆ ಬೆಂಕಿಯನ್ನು. ನಿಮ್ಮಿಂದ ಆಗದಿದ್ದರೆ ನಾನು ಹಚ್ಚುವೆ ನಿಮ್ಮ ಹಣಕ್ಕೆ ಬೆಂಕಿಯನ್ನು. ಬೇಡ ಬೇಡ ಕಾಳಿಂಗ, ನಮ್ಮ ಹಣಕ್ಕೆ ಬೆಂಕಿ ಹಚ್ಚಬೇಡ. ಹಚ್ಚಬೇಡ ಅಂದರೆ ಬಿಡೋನಲ್ಲ ಈ ಕ್ಯಾಂಗೆಟ್ಟ ಕಾಳಿಂಗ. ಈ ನಿನ್ನ ಹಣ ನನ್ನ 25 ಎಕರೆಗೆ ಸರಿ ಸಾಟಿಯಾಗಿ ಈ ಭೂಮಿಯಲ್ಲಿ ಬೂದಿಯಾಗಿ ಬೀಳಬೇಕು. ನಿಮ್ಮಿಂದ ಆಗದಿದ್ದರೆ ನಾನು ಹಚ್ಚುವೆ ಈ ನಿಮ್ಮ ಕೋಟಿ ಹಣಕ್ಕೆ ಬೆಂಕಿಯನ್ನು. ಶರತ್, ಹೇಗೆ ಸುಡುತ್ತದೆ ಆ ನಿನ್ನ ಕೋಟಿ ಹಣ? ಲೇ ಕಾಳಿಂಗ, ನನ್ನನ್ನು ದುಡ್ಡನ್ನು ಸುಟ್ಟು ಹಾಕಿದೆಯಾ ಭಿಕಾರಿ? ನನ್ನ ಹಣವನ್ನು ಸುಟ್ಟ ನಿನ್ನನ್ನು ಜೀವಂತ ಬಿಡುವುದಿಲ್ಲ. ನನ್ನ ಧನಲಕ್ಷ್ಮಿಯಂತೆ ನೀನು ಸುಟ್ಟು ಬೂದಿ ಆಗಬೇಕು. ಲೇ ಪ್ರತಾಪ್ ಗೌಡ, ನನ್ನ ಗೆಳೆಯನ ಮೇಲೆ ನಿಂದೊಂದು ಗುಂಡು ಬಿದ್ದರು ನಿಮ್ಮ ಅಣ್ಣ ತಮ್ಮಂದು ನೆತ್ತರವನ್ನು ಹರಿಸಲಾರದೆ ಬಿಡೋನಲ್ಲ ಈ ಕಾಳಿಂಗ. ಲೇ ವಿರಾಜ್, ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ದಾದಾಗಿರಿ ಮಾಡುವಿರಾ ಬಡ್ಡಿ ಮಕ್ಕಳ? ಸುಮ್ಮನೆ ಹೊರಟು ಹೋಗು, ಇಲ್ಲ ಈ ಕಾಳಿಂಗನ ಜೊತೆ ನೀನು ಇಲ್ಲೇ ಜೀವಂತ ಸಮಾಧಿ ಆಗುತ್ತದೆ. ಎಚ್ಚರ. ಜೀವಂತ ಸಮಾಧಿ
ಜೀವಂತ ಸಮಾಧಿ ಆಗೋಕೆ ನಾವೇನು ಸಣ್ಣರಲ್ಲ. ವೀರ ಮದಕರಿ ನಾಯಕ ಭಗತ್ ಸಿಂಗ್ ಮೇಲಾಗಿ ಕೆಂಪು ಮೂತಿರ ಪರಕೆರ ರುಂಡವನ್ನು ಚಲ್ಲಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ತರ ಛಲತಟ್ಟು ಹುಟ್ಟಿ ಬಂದಿರುವ ರೈತನ ಮಕ್ಕಳಿದೀವಿ. ರೈತ 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 ಲೇ ವಿರಾಟ್, ಮಾತುಗೊಮ್ಮೆ ಯಾಕೆ ಕಿಸಿದಿದ್ಯಾ? ಬೆವರು ಸುರಿಸಿ ದುಡಿದು ಬಂದ ಫಸಲನ್ನು ತಿಂದು ಬೇಡ ಕತ್ತೆಗಳ ನೀವು ಸರ್ಕಾರದ ಸವಲತ್ತನ್ನು ತಿಂದು ಕೊಬ್ಬೇರಿದ ಸ್ವಾನ ತಿಂಗಳಿಗೊಮ್ಮೆ ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆ ವಿಮಾ PM ಕಿಸಾನ್ ಯೋಜನೆ ಅಂತ ಸಾಕಷ್ಟು ರೈತರಿಗೆ ಭಾಗ್ಯಗಳು ಕೊಟ್ಟಿದೆ ನಮ್ಮ ಸರ್ಕಾರ. ಅಂದಾಗ ರೈತನೇ ಇದ್ರು ನಮ್ಮ ಸರ್ಕಾರಕ್ಕೆ ಸಲಾಮ್ ಹಿಡಿದು ನಮ್ಮ ಗುಲಾಮಾಗಿ ಬೀಳಲೇಬೇಕು. ಲೇ ಪ್ರತಾಪ್ ಗೌಡ, ಈ ರೈತ ಯಾರ ಗುಲಾಮನೂ ಅಲ್ಲ. ಈ ರೈತರ ತಾಕತ್ತು ಈ ನಿನ್ನ ಸರ್ಕಾರಕ್ಕೆ ಗೊತ್ತು. ನಿನ್ನ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ನೀನು ನಿಲ್ಲಿಸು. ನನ್ನ ರೈತರಿಂದ ಬರುವ ಎಲ್ಲ ಸವಲತ್ತುಗಳನ್ನು ನಾನು ನಿಲ್ಲಿಸುತ್ತೇನೆ. ಅಂದಾಗ ಗೊತ್ತಾಗುತ್ತದೆ ಈ ರೈತರ ತಾಕತ್ತು ಆ ನಿನ್ನ ಸರ್ಕಾರಕ್ಕೆ ಗೊತ್ತು. ಲೇ ಕಾಳಿಂಗ, ಸರ್ಕಾರಕ್ಕೆ ಸವಾಲ್ ಹಾಕಬೇಡ. ಸರ್ಕಾರ ಮನಸ್ಸು ಮಾಡಿದ್ರೆ ಕರೆಂಟ್ ಕಟ್ ಮಾಡಿಸಿ ಬಸ್ ಸಂಚಾರ ತಡೆಗೊಳಿಸಿ ಹನಿ ನೀರಿಗೂ ಗತಿ ಇಲ್ಲದಂತೆ ಮಾಡಬೇಕಾಗುತ್ತದೆ. ಆ ನಿಮ್ಮ ರೈತ ಕುಲವನ್ನೇ ಕೈ ಕಟ್ಟಿ ನಿಲ್ಲುವಂತೆ ಮಾಡಬೇಕಾಗುತ್ತದೆ. ಎಚ್ಚರ ಎಚ್ಚರ. ಲೇ ಪ್ರತಾಪಗೌಡ, ಸಾವು ಬಂದನು ಆ ನಿನ್ನ ಸರ್ಕಾರ ಮುಂದೆ ರೈತ ಕೈ ಒಡ್ಡಿ ನಿಲ್ಲಲಾರ. ನೀನು ಬಸ್ ಸಂಚಾರ ಬಂದ್ ಮಾಡಿದ್ರೇನು, ನಮ್ಮ ಎತ್ತಿನ ಬಂಡಿ ಹೊಡಿತೇವೆ. ನೀನು ನೀರು ಬಂದ್ ಮಾಡಿದ್ರೇನು, ನಮ್ಮ ಹೊಲ್ಲಾಗ ಬಾವಿ ತೆಗಿಸ್ತೇವೆ. ನೀನು ಕರೆಂಟ್ ಬಂದ್ ಮಾಡಿದ್ರೇನು, ದೀಪ ಹಚ್ಚಿ ಸಂಸಾರ ಮಾಡ್ತೇವೆ. ಬಟ್ ನಾವು ಉತ್ತಿ ಬೆಳೆಯನ್ನು ನಿಮಗೆ ಕೊಡ್ಲಿಕ್ಕ ನಿಮ್ಮ ಸರ್ಕಾರ ದಿವಾಳಿ ಹೇಳದೆ ಅಮಾಯಕರ ಪ್ರಾಣ ಹಾರಿ ಹೋಗುವುದು. ಎಚ್ಚರ. ಲೇ ಪ್ರತಾಪ್ಗೌಡ, ನಿನ್ನ ಕಾಯಕವನ್ನು ನೀನು ಮಾಡು, ನಮ್ಮ ಕಾಯಕವನ್ನು ನಾವು ಮಾಡುತ್ತೇವೆ. ನಾಳೆಗೆ ತಿಳಿದು ಹೋಗಲಿ ರೈತನಿಂದ ಸರ್ಕಾರವ ಅಥವಾ ಸರ್ಕಾರದಿಂದ ರೈತನು. ಬಾ ಕಾಳಿಂಗ, ಹೋಗೋಣ. ರೈತರಿಂದ ಸರ್ಕಾರ. ಲೇ ವಿರಾಟ್, ನನ್ನ ಸರ್ಕಾರದ ಮುಂದೆ ನಿನ್ನ ರೈತರು ಯಾವ ಲೆಕ್ಕ? ಇವತ್ತಿನಿಂದ ಈ ಸರ್ಕಾರದ ಮುಂದೆ ನಿನ್ನ ರೈತರು ಯಾವ ಲೆಕ್ಕ? ಇವತ್ತಿನಿಂದ ಈ ಸೌಲಭ್ಯಗಳು ಬಂದ್ ಮಾಡಿಸಿ ಕತ್ತಲಲ್ಲಿ ಕಾಲ ಕಳೆಯುವಾಗ ಮಾಡಲಿಲ್ಲ. ನಾನೇಕೆ ಇರಬೇಕು ಈ ಸರ್ಕಾರದಲ್ಲಿ? ಶರತ್, ಈ ಜಿಲ್ಲೆಗೆ ಬರುವ ಎಲ್ಲ ಪರ್ಯಾಯಗಳು ಬಂದಾಗಬೇಕು. ರೈತರು ಬಂದು ನನ್ನ ಕಾಲಿಡಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಅಣ್ಣ, ನಮ್ಮ ಮೇಲೆ ಆ ರೈತರನ್ನು ಎತ್ತಿ ಕಟ್ಟಿ ನಿಂತ ಆ ವಿರಾಟ್ ಕಾಳಿಂಗರನ್ನು ಕತ್ತಲಲ್ಲಿ ಕಾಲ ಕಳೆಯುವಂತೆ ಮಾಡಿ ಅವನಿಗೆ ನೀರಿಗೂ ಗತಿ ಇಲ್ಲದಂತೆ ಮಾಡುತ್ತೇನೆ. ಬಾರಣ್ಣ, ಹೋಗೋಣ.